100 ಸೀಟ್ ನಮಗೆ ಕೊಡಿ, ಖಂಡಿತವಾಗಿ ನಾವು ಗೆಲ್ಸ್ಕೋತೀವಿ. ಯಾಕಂದರೆ ವಿಜೇಂದ್ರಗೆ ಗೆಲ್ಲಿಸೋ ತಾಕತ್ತಿಲ್ಲ, ಆತನಿಗೆ ಅವಕಾಶ ಸಿಗಲೇಬಾರ್ದು. ಹೀಗಂತ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಟೀಮ್ ಕುಮಾರಸ್ವಾಮಿ ಅವರ ಮೂಲಕ ಬಿಜೆಪಿ ಹೈಕಮಾಂಡ್ ಬಳಿ ವಿಷಯವನ್ನು ಪ್ರಸ್ತಾಪವನ್ನು ಇಡೋಕೆ ಹೊರಟಿದೆ. ದೆಹಲಿಯಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿ ಮಾತನಾಡಿದ್ದಾರೆ. ಕಾರಣ ಎಷ್ಟೇ, 224 ಕ್ಷೇತ್ರದಲ್ಲಿ JDS BJP ಮೈತ್ರಿ ಹಿಂಗೆ ಮುಂದುವರೆದ್ರೆ JDSಗೆ 224 ಸಹಜವಾಗಿ ಒಂದು 70ರಿಂದ 74 ಸೀಟು JDSಗೆ ಅಂದರೆ ಅವ್ರು ವಿನ್ ಆಗಿರೋದು ಮತ್ತು ರನ್ನರ್ ಅಪ್ ಕ್ಷೇತ್ರಗಳನ್ನ ಲೆಕ್ಕ ಹಾಕೊಂಡ್ರೆ ಅದು ಸಹಜವಾಗಿ JDSಗೆ ಒಂದು 70-74ವರೆಗೂ ಸೀಟು ಅವೈಲೇಬಲ್ ಇರುತ್ತೆ. ಇನ್ನು 150-160 ಸೀಟು ಹಂಗೆ ಇಲ್ಲ, 74 ಬದಲು 64 ಸಿಕ್ಕರೆ ಇನ್ನು ಉಳಿದಂಥ BJPಗೆ 150ರಿಂದ 160 ಸೀಟಲ್ಲಿ 100 ಸೀಟನ್ನು ನಮಗೆ ಕೊಡಿಸಿ. ಯಾಕೆಂದರೆ ವಿಜಯೇಂದ್ರ BJP ಕಟ್ಟೋದಕ್ಕಿಂತ BJP ಕೆಡವೋ ಕೆಲಸ ಮಾಡ್ತಿದ್ದಾರೆ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ವಿಜಯೇಂದ್ರನ ಅಧ್ಯಕ್ಷ ಅಂತ ಒಪ್ಪಳಕ್ಕೆ ಸಾಧ್ಯ ಇಲ್ಲ. ವಿಜಯೇಂದ್ರ ಅಧ್ಯಕ್ಷ ಅಲ್ಲ, ವಿಜಯೇಂದ್ರ ಟೀಮ್ ಲೀಡರ್ ಅಲ್ಲ, ಗ್ರೂಪ್ ಲೀಡರು. BJP ಅಧ್ಯಕ್ಷನ ಮಾಡಿದ್ರು ಕೂಡ BJPಲಿ ಒಂದಷ್ಟು ತಂಡ ಕಟ್ಕೊಂಡು ಟೀಮ್ ಲೀಡರ್ ಅನ್ನೋದಕ್ಕಿಂತ ಗ್ಯಾಂಗ್ ಲೀಡರ್ ಥರ ಓಡಾಡ್ತಿದ್ದಾರೆ. ಹಾಗಾಗಿ ನೆಕ್ಸ್ಟು ವಿಜಯೇಂದ್ರನ್ಗೆ ಯಾವುದೇ ಕಾರಣಕ್ಕೆ ಅವಕಾಶ ಕೊಡಬಾರ್ದು. ಸೊ ಇದನ್ನು ಹೈಕಮಾಂಡ್ ಬಳಿ ತಿಳಿಸಿ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಅಘೋಷಿತವಾಗಿ ರಾಜ್ಯ BJP ಹೈಕಮಾಂಡ್ ರೀತಿ ಇರ್ತಕ್ಕಂಥ ಕುಮಾರಸ್ವಾಮಿ ಅವರ ಬಳಿ ರಮೇಶ್ ಜಾರಕಿಹೊಳಿ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತ. ಕಾರಣ ಇಷ್ಟೇ, ವಿಜಯೇಂದ್ರ ಅವರು BJP ರಾಜ್ಯಾಧ್ಯಕ್ಷ ಆಗಕ್ಕೆ ಮುಂಚಿತವಾಗಿ ಗುಂಪುಗಾರಿಕೆ ಮಾಡ್ತಿದ್ದಾರೆ ಅನ್ನೋ ಆರೋಪಗಳಿತ್ತು. ಹಾಗಾಗಿ ಯಾರೂ ಕ್ಯಾರಿ ಅಂದಿರಲಿಲ್ಲ. ಆದರೆ ಅಧ್ಯಕ್ಷ ಆದಮೇಲೂ ಕೂಡ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗುಂಪುಗಾರಿಕೆ ಮಾಡ್ಕೊಂಡು ಪಕ್ಷವನ್ನು ಹಾಳು ಮಾಡ್ತಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಒಂದು 25-30 ಸೀಟು BJP ಅಭ್ಯರ್ಥಿಗಳನ್ನ ಸೋಲಿಸಿದ್ದೇ ವಿಜಯೇಂದ್ರ. ಲೋಕಸಭೆಯಲ್ಲಿ ರಾಜ್ಯ BJP ಅಧ್ಯಕ್ಷ ಆದಾಗಲೂ ಸಹ 4-5 ಲೋಕಸಭಾ ಕ್ಷೇತ್ರವನ್ನು ಸೋಲಿಸಿದ್ದು ವಿಜಯೇಂದ್ರ. ಹಾಗಾಗಿ ವಿಜಯೇಂದ್ರ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಆಗೋ ಗಿರಾಕಿ, DK ಜೊತೆ ಅಡ್ಜಸ್ಟ್ಮೆಂಟ್ ಆಗೋ ಗಿರಾಕಿ. ಯಾವುದೇ ಕಾರಣಕ್ಕೂ ಆತನಿಗೆ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಕೊಡಬಾರ್ದು ಅನ್ನೋದು ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಸೇರಿದಂತೆ ತಟಸ್ಥ ಬಣದ ನಿಲುವು. ವಿಜೇಂದ್ರ ಪರವಾಗಿ ಮಾತನಾಡುವಂಥ ರೇಣುಕಾಚಾರ್ಯ ಆಗ್ಬೋದು, ಒಂದಷ್ಟು ಜನ ಬಿಟ್ಟರೆ ಇನ್ಯಾರು ವಿಜೇಂದ್ರ ಪರವಾಗಿ ದೊಡ್ಡ ಲಾಬಿ ಇಲ್ಲ. ತಟಸ್ಥವಾಗಿರೋ ಗುಂಪು ಸಹ ವಿಜೇಂದ್ರ ವಿರುದ್ಧವಾಗಿದೆ. ವಿಜೇಂದ್ರ ವಿರುದ್ಧವಾಗಿ ಓಪನ್ ಆಗಿರ್ತಕ್ಕಂಥ ಕೂಡ ಓಪನ್ ಆಗಿ ರೆಬಲ್ ಆಗಿದ್ದಾರೆ, ನೋ ಡೌಟ್. ಸೊ ಏನು ಅಂದರೆ 224ರಲ್ಲಿ ಹೆಂಗಿದ್ರು 64-74 ಸೀಟ್ ದಳಕ್ಕೆ ಹೋಗುತ್ತೆ. ಇನ್ನು 150ರಿಂದ 160 ಸೀಟಲ್ಲ 100 ಸೀಟು ವಿಜೇಂದ್ರ ವಿರೋಧಿ ಬಣ ನಮಗೆ ಸಿಕ್ಕಿದ್ರೆ ಖಂಡಿತ ಹಣ ಹಾಕಿ ನಾವು ಗೆಲ್ಸ್ಕೋತೀವಿ ಅನ್ನೋ ಪ್ರಸ್ತಾವನೆಯನ್ನು ಇಟ್ಟಿದ್ದಾರಂತೆ. ಬಟ್ ಇದು ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ವಿಜೇಂದ್ರ ತಾನೇ ಒದ್ದಾಡಿ ಗೆದ್ದಿರೋದು, ದೊಡ್ಡ ಮಾರ್ಜಿನ್ ಅಲ್ಲ. ಏನಾದ್ರು ನಾಗರಾಜ್ ಗೌಡ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರೆ ವಿಜೇಂದ್ರ ಶಿಕಾರಿಪುರ ಗೆಲ್ಲಕ್ಕಾಗ್ತಿರಲಿಲ್ಲ ಅನ್ನೋದು ಚರ್ಚೆ. ಅದನ್ನೇ ಯಾವಾಗಲೂ DK ಶಿವಕುಮಾರ್ ಕಣ್ಕೋದು. ವಿಜೇಂದ್ರ ಫೈಟ್ ಮಾಡಿ ಗೆದ್ದಿಲ್ಲ, ಫಿಕ್ಸ್ ಮಾಡ್ಕೊಂಡು ಗೆದ್ದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ನಾಗರಾಜ್ ಗೌಡರಾಗಿದ್ದರೆ ಕಾಂಗ್ರೆಸ್ಸಿಂದ ಅವ್ರು ಗೆದ್ದಿರೋರು, ವಿಜೇಂದ್ರ ಸೋತಿರೋರು. ಹಾಗಾಗಿ ವಿಜೇಂದ್ರ ಫೈಟರ್ ಅಲ್ಲ, ಫಿಕ್ಸ್ ಮಾಸ್ಟರ್ ಅನ್ನೋದು ಒಂದು ಬಳಗದ ಆರೋಪ. ಅದಷ್ಟೇ ಅಲ್ಲ, ಬೇರೆ ಕ್ಷೇತ್ರದಲ್ಲೂ BJPನ ಸೋಲಿಸಂಥ ಕೀರ್ತಿ ವಿಜೇಂದ್ರಗೆ ಸಲ್ಲುತ್ತೆ. ಹಾಗಾಗಿ ಆತನಿಗೆ ಅವಕಾಶ ಆಗಬಾರ್ದು ಅನ್ನೋದು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಟೀಮ್ ನಿಲುವು. ಅದನ್ನು ಕುಮಾರಸ್ವಾಮಿ ಅವ್ರ ಮೂಲಕ ಪ್ರಸ್ತಾಪ ಮಾಡಿದ್ದಾರೆ. ಸೊ ಇದೆಷ್ಟು ಮಟ್ಟಿಗೆ ಇದಾಗುತ್ತೆ ಅಂತ ಕಾದು ನೋಡಬೇಕು. ನಿಮ್ಮ ಪ್ರಕಾರ ವೀಕ್ಷಕರೇ, ಮುಂದಿನ ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ ವರ್ಸಸ್ BJP JDS ಮೈತ್ರಿ ನಡುವೆ ಆಗುತ್ತೆ. ಈ ಸನ್ನಿವೇಶದಲ್ಲಿ ವಿಜೇಂದ್ರ ತನ್ನೆಲ್ಲ ಹಳೆಯ ಸರ್ಕಸ್ಗಳನ್ನ ಬಿಟ್ಟು ಪಕ್ಷವನ್ನು ಒಟ್ಟಾಗಿ ಕರ್ಕೊಂಡು ಹೋಗುವಂಥ ಬದಲಾವಣೆ ತಂದ್ಕೋತಾರ, ಅಥವಾ ಇದೇ ರೀತಿ ಪಕ್ಷ ವಿರೋಧಿ ವಿಜೇಂದ್ರ ಅಂತ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಅವ್ರ ಕೈಲಿ ಪದೇ ಪದೇ ಅನ್ಸ್ಕೊಂಡು ಈತ ಅನ್ಫಿಟ್ ಅಧ್ಯಕ್ಷ ಆಗಲಿಕ್ಕೆ ಅಂತ ಅವರ ಆದ ಬೀದಿಲಿ ಮಾತಾಡಿದ್ರು ಸಹ ಹೈಕಮಾಂಡ್ ಕ್ರಮ ಕೈಗೊಳ್ತಿಲ್ಲ ಅಂತಂದರೆ ಅದರ ಅರ್ಥ ಅವ್ರ ಆರೋಪ ಸತ್ಯ ಅಂತ. ಹೈಕಮಾಂಡ್ ಯತ್ನಾಳು ಮತ್ತು ರಮೇಶ್ ಜಾರಕಿಹೊಳಿ ಮೇಲೆ ಕ್ರಮ ಕೈಗೊಳ್ತಿಲ್ಲ ಅಂದರೆ ಅವ್ರ ಆರೋಪ ಸತ್ಯ ಇದೆ, ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ ಅಂತ ಅರ್ಥ ಅನ್ನೋದು ಬಹುತೇಕರ ಅಭಿಪ್ರಾಯ. ಬಟ್ ನಿಮ್ಮ ಪ್ರಕಾರ ವಿಜೇಂದ್ರ ನೇತೃತ್ವದಲ್ಲಿ ಚುನಾವಣೆ ಫೇಸ್ ಮಾಡೋದು ಒಳ್ಳೆಯದಾ, ಅಥವಾ ಬೇರೆ ನೇರ ಆಲ್ಟರ್ನೇಟಿವ್ ಇದ್ದರೆ ಒಳ್ಳೆಯದು ಅನ್ಸುತ್ತಾ ನಿಮಗೆ BJPಗೆ ನೇತೃತ್ವ? ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ರಿಪೀಟ್ ಆಗುತ್ತಾ ಅಥವಾ BJP JDS ಮೈತ್ರಿಕೂಟಕ್ಕೆ ಅವಕಾಶ ಆಗುತ್ತಾ? ನಿಮ್ಮ ಒಪಿನಿಯನ್ ಏನು ಇವತ್ತಿಗೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.